ಹಾಯ್, ನಾನು ಶು. ಸುಮಾರೊಂದಷ್ಟು ಜನ ವಾಸ್ತುದೋಷಕ್ಕೆ, ದೃಷ್ಟಿದೋಷಕ್ಕೆ ಏನಾದರೂ ಪರಿಹಾರ ಇದ್ದರೆ ಹೇಳಿ. ಸ್ವಲ್ಪ ನಮಗೆ ದೃಷ್ಟಿದೋಷ ಆಗಾಗ ಆಗ್ತಾ ಇರುತ್ತೆ, ದೃಷ್ಟಿ ತುಂಬಾ ಬೀಳುತ್ತೆ ಅಂತ ಕೇಳ್ತಾನೆ ಇರ್ತೀರ. ಅದಕ್ಕೆ ಬೆಸ್ಟಲ್ಲಿ ಬೆಸ್ಟ್ ಅಂತ ಅಂದರೆ ಗರಡಕಾಯಿ. ಇದನ್ನು ನಾವು ತಂದು ಮನೇಲಿ ಕಟ್ಟೋದ್ರಿಂದ ನಮಗೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲಾಗಲಿ ನಮ್ಮ ಮೇಲಾಗಲಿ ಬೀಳಲ್ಲ ಅಂತಲೇ ಹೇಳ್ತೀನಿ. ನೀವು ವ್ಯವಹಾರ ಮಾಡುವಂಥ ಸ್ಥಳದಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಾಗಿರ್ಬೋದು, ಇದನ್ನು ಕಟ್ಟೋದ್ರಿಂದ ಕೆಟ್ಟ ಕಣ್ಣುಗಳು ಮನೆ ಮೇಲೆ ಬೀಳಲ್ಲ ಮತ್ತು ನಿಮ್ಮ ಮೇಲೂ ಕೂಡ ಬೀಳಲ್ಲ. ಕೆಂಪು ಬಟ್ಟೆಯಲ್ಲಿ 25 ಗರಡಕಾಯಿನ ತಂದು ನೀವು ಕಟ್ಟಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ಶ್ರೀಗಂಧ ಎಲ್ಲನೂ ಇಟ್ಟು ನಾವು ಗಂಟಾಕಿ ಅದಕ್ಕೆ ಪೂಜೆ ಮಾಡಬೇಕು. 25 ಗರಡಕಾಯಿ ಆಗಿರಬೇಕು. ಇದನ್ನು ನೀವು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಇವೆರಡೇ ದಿನದಲ್ಲಿ ಮಾಡಬೇಕು. ಅಮಾವಾಸ್ಯೆಯಲ್ಲಿ ಮಾಡಿದ್ದೀರಾ ಅಂತಂದರೆ ನಾನು ಇದು ಅಮಾವಾಸ್ಯೆ ದಿನ ಮಾಡಿದ್ದು, ಬಟ್ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು. ನೆಕ್ಸ್ಟ್ ಬರ್ತಾ ಇರೋದು ಹುಣ್ಣಿಮೆ ಅಂತಲೇ ಹೇಳ್ಬೋದು. ಹುಣ್ಣಿಮೆಗೆ ನೀವು ಇದನ್ನು ಕಟ್ಬೋದು. ನೋಡಿ, ಈ ರೀತಿ ಇರುತ್ತೆ. ಕಂಪ್ಲೀಟ್ ಕಪ್ಪಗೆ ಸೇಮ್ ಗರುಡ ರೀತಿಯೇ ಇರುತ್ತೆ. ಇದು ಪ್ರತಿಯೊಂದು ಶಾಪ್ಗಳಲ್ಲೂ ಸಿಗುತ್ತೆ. ನೀವು ತಂದು ಕಟ್ಟಿ ಪೂಜೆ ಮಾಡೋದ್ರಿಂದ ವಾಸ್ತುದೋಷ ಮತ್ತು ದೃಷ್ಟಿದೋಷ ನಿವಾರಣೆಗೆ ಬೆಸ್ಟ್ ಅಂತಲೇ ಹೇಳ್ತೀನಿ. ಇಂಥದೇ ಕೆಟ್ಟ ದೃಷ್ಟಿ ಆಗಿದ್ರೂ ಕೂಡ ನಿಮ್ಮ ಮೇಲಾಗಲಿ ನಿಮ್ಮ ಮನೆ ಮೇಲಾಗಲಿ ಬೀಳಲ್ಲ. ಇದನ್ನು ನೀವು ಪ್ರತಿನಿತ್ಯ ಪೂಜೆ ಮಾಡಬೇಕು ಅಂತಲೂ ಏನಿಲ್ಲ. ನೀವು ಯಾವಾಗ ಪೂಜೆ ಮಾಡ್ತೀರಾ ಆಗ ಪೂಜೆ ಮಾಡ್ಬೋದು. ಆದರೆ ಇದು ನೀವು ಮುಖ್ಯ ದ್ವಾರದಲ್ಲೇ ಕಟ್ಟಬೇಕು ಅಷ್ಟೇ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.